ಇನ್ನು ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಪಂಚಮಸಾಲಿ ಮುಖಂಡರು ಹಾಗೆ ಹಿತೈಷಿಗಳ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಇವತ್ತು ಸಂಜೆ 5 ಗಂಟೆಗೆ ಆಪ್ತರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ. ವೀಣಾ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಈ ಒಂದು ಸಭೆಯಲ್ಲಿ ಸಮಾಲೋಚನೆಯನ್ನ ನಡೆಸಲಾಗುತ್ತೆ. ಇವತ್ತು ಸಂಜೆ 5 ಗಂಟೆಗೆ ಆಪ್ತರು ಹಾಗೆ ಸಮುದಾಯದ ಮುಖಂಡರ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ. ಬಾಗಲಕೋಟೆ ನವನಗರದ ಸೆಕ್ಟರ್ ನಂಬರ್ 63ರಲ್ಲಿ ಸಭೆಯನ್ನು ನಡೆಸಲಾಗುತ್ತೆ. ಟಿಕೆಟ್ ಕೈತಪ್ಪಿದ ಹಿನ್ನೆಲೆ ಅಸಮಾಧಾನಗೊಂಡಿರುವಂತಹ ವೀಣಾ 2 ದಿನಗಳ ಹಿಂದೆನೂ ಆಪ್ತರೊಂದಿಗೆ ವೀಣಾ ಸಭೆಯನ್ನ ನಡೆಸಿದ್ರು. 2 ದಿನಗಳ ಬಳಿಕ ನಿರ್ಧಾರ ಪ್ರಕಟಿಸುವ ಬಗ್ಗೆ ಹೇಳಿದ್ರು. ಇವತ್ತು ಮತ್ತೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಭೆಗೆ ವೀಣಾ ಹಾಗೆ ಶಾಸಕ ವಿಜಯಾನಂದ ಭಾಗವಹಿಸುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ಅವರ ಮುಂದಿನ ರಾಜಕೀಯ ನಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಗುತ್ತೆ. ಹಿತೈಷಿಗಳು ಹಾಗೆ ಸಮುದಾಯದ ಮುಖಂಡರ ಜೊತೆಗೆ ಇವತ್ತು ಸಭೆಯನ್ನ ನಡೆಸಲಿದ್ದಾರೆ. ಆ ಸಭೆಯಲ್ಲಿ ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಈಗ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಅಕಸ್ಮಾತ್ ಏನಾದರೂ ಬಂಡಾಯ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡ್ತಾರಾ ಅಥವಾ ತಮ್ಮದೇ ಪಕ್ಷದ ಅಭ್ಯರ್ಥಿಗೆ ಅವರು ಸಪೋರ್ಟ್ ಮಾಡ್ತಾರಾ, ಇದೆಲ್ಲವೂ ಕೂಡ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಈ ಹಿಂದೆ ಅಂದ್ರೆ 2 ದಿನಗಳ ಹಿಂದೆನೆ ಈಗಾಗಲೇ ಸಭೆಯನ್ನ ನಡೆಸಿದ್ರು. ಅಲ್ಲಿ 2 ದಿನ ಆದ್ಮೇಲೆ ನಾನು ತೀರ್ಮಾನ ಹೇಳ್ತೀನಿ ಅಂತ ಹೇಳಿದ್ರು. ಇವತ್ತು ಅವರು ಮತ್ತೆ ಸಭೆ ನಡೆಸ್ತಾ ಇದ್ದಾರೆ. ಸಭೆ ನಂತರ ತಮ್ಮ ತೀರ್ಮಾನವನ್ನ ಹೇಳುವಂತ ಸಾಧ್ಯತೆ ಇದೆ.